ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಡಾ ಪಾವನ್ನು ಯಾವ ರೀತಿಯಾಗಿ ಮಾಡೋದಂತೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನು ಮೊದಲಿಗೆ ಒಂದು 4 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದನ್ನು ಫಸ್ಟಿಗೆ ನಾನು ಸ್ವಚ್ಛಂಗೆ ತೊಳ್ಕೊತೀನಿ. ತೊಳ್ಕೊಂಡಾದ್ಮೇಲೆ ಮತ್ತು ಬೇರೆ ನೀರನ್ನು ಹಾಕಿ ಕುಕ್ಕರ್ ಒಳಗೆ ನಾನು ಕುದಲಿಕ್ಕೆ ಇಟ್ಕೋತೀನಿ. ಫಸ್ಟ್ ನಾವು ಆಲೂಗಡ್ಡೆನ ಕುದಿಸಿ ಸೈಡಿಗೆ ತೆಗೆದಿಟ್ಕೋಬೇಕು. ಸೊ ಇವಾಗ ನೋಡಿ ಬೋಂಡಾ ಮಾಡಲಿಕ್ಕೆ ನಾನು ಬಜ್ಜಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ನಾವು ಬೇಸನ್ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟಿರುತ್ತಲ್ಲ ಅದನ್ನು ನಾವು ಹಾಕ್ಕೋಬೇಕು. ಈಗ ನೋಡಿರಿ ನಮಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅಜ್ವಾನನ್ನು ಹಾಕ್ತಾಯಿದ್ದೀನಿ. ಓಂಕಾಳು ಅಂತಾರಲ್ಲ, ಸೊ ಅದನ್ನು ಇವಾಗ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅಡುಗೆ ಸೋಡಾ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಂತಂದ್ರೆ ಅಡುಗೆ ಸೋಡಾನ ಯೂಸ್ ಮಾಡಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಅಷ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇವಾಗ ಇದನ್ನು ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ಕಲಿಸ್ಕೋಬೇಕು. ಹಿಟ್ಟು ಭಾಳ ತೆಳು ಕೂಡ ಆಗಬಾರ್ದು, ಆಮೇಲೆ ಪೂರ್ತಿ ಗಟ್ಟಿಯಾಗೂ ಆಗಬಾರ್ದು. ಮೀಡಿಯಮ್ ಆಗಿ ನಾವು ಈ ಹಿಟ್ಟನ್ನು ಕಲಿಸ್ಕೋಬೇಕು. ಬೋಂಡಾಗೆ ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇವರನ್ನು ಇದನ್ನು ನಾವು ಕಲಿಸ್ಕೋಬೇಕು. ಸೊ ನೋಡಿರಿ ಇವಾಗ ಪೂರ್ತಿಯಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡಾದ್ಮೇಲೆ ಇದನ್ನು ನಾವು ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡೋಣ. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತಲ್ಲ ಅಷ್ಟು ಕ್ರಿಸ್ಪಿಯಾಗಿ ನಮಗೆ ಬೋಂಡಾ ಬರ್ತದೆ. ಸೊ ಹಾಗಾಗಿ ಇದನ್ನು ನಾವು ಒಂದು 10 ಅಥವಾ 15 ನಿಮಿಷವನ್ನು ನೆನೆಯಲಿಕ್ಕೆ ಬಿಡೋಣ. ಇವಾಗ ನೋಡಿರಿ ನಾವು ಒಂದು ಕಡೆ ಆಲೂಗಡ್ಡೆ ಪಲ್ಯನ ಮಾಡ್ಕೊಳ್ಳೋಣ. ಸೊ ಹಂಗಾಗಿ ಒಂದು ಪಾತ್ರೆಗೆ ನಾನು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ನಾವು ಜೀರಿಗೆಯನ್ನು ಆಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಅಂದರೆ ಸಾಸಿವೆ ಎಲ್ಲ ಸಿಡಿಯೋ ತನಕ ಒಂದು 2 ನಿಮಿಷ ಇದಕ್ಕೆ ಬಿಡೋಣ. ಆಮೇಲೆ ಇವಾಗ ನೋಡ್ರಿ ಇದಕ್ಕೆ ನಾನು ಕರಿಬೇವು ಎಲೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ಇದು ಸಹಿತ ಸ್ವಲ್ಪ ಎಣ್ಣೆ ಒಳಗೆ ಸರಿಯಾಗಿ ಕರೀಲಿ ಇದು ಎಣ್ಣೆ ಒಳಗೆ ಒಂದು 2 ನಿಮಿಷ. ಆಮೇಲೆ ಇವಾಗ ಈ ಕಾದಿರೋ ಎಣ್ಣೆಗೆ ನಾವು ಮೆಣಸಿನ್ಕಾಯನ್ನು ಕುಟ್ಟಿಟ್ಕೊಂಡಿದ್ದೀನಿ. ಹಂಗೆ ಹಾಕೋಕ್ಕಿಂತ ನಾವು ಕುಟ್ಟಿಟ್ಕೊಂಡಿವಿ ಅಂದರೆ ಖಾರ ಎಲ್ಲ ಕಡೆಯೂ ಸರಿಯಾಗಿ ಹತ್ತತ್ತೆ ಅಂತೇಳಿ ಇದನ್ನು ಸಹಿತ ಒಂದು ಎಣ್ಣೆ ಒಳಗೆ ಒಂದು 2 ನಿಮಿಷ ಫ್ರೈ ಆಗಲಿಕ್ಕೆ ಬಿಡೋಣ. ಇವಾಗ ನೋಡಿರಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಈರುಳ್ಳಿನೂ ಸಹಿತ ಒಂದು 2 ರಿಂದ 3 ನಿಮಿಷ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ಇದಕ್ಕೆ ನಾವು ಇವಾಗ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಕಲರ್ ಬರಲಿಕ್ಕೋಸ್ಕರ ನಾವು ಅರಿಶಿಣ ಪುಡಿಯನ್ನು ಹಾಕ್ಕೋಬೇಕು. ಇದಾದಮೇಲೆ ನೋಡಿರಿ ಇವಾಗ ನಾವು ಒಂದು ಕಡೆ ಆಲೂಗಡ್ಡೆನ ಕುದಿಸಿಟ್ಕೊಂಡಿದ್ದೀವಿ. ಅದೆಲ್ಲ ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಎಷ್ಟು ಅಂದರೆ ಪೂರ್ತಿ ಸ್ಮೂತ್ ಆಗೋ ತನಕ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ನೋಡಿರಿ ಕಾದಿರೋ ಎಣ್ಣೆಗೆ ಎಲ್ಲ ಒಗ್ಗರಣೆಗೆ ಇದನ್ನು ಕೂಡ ಹಾಕಿ ಸರಿಯಾಗಿ ನಾನು ತಿರುತ್ತಾ ಇದ್ದೀನಿ. ಇದು ಸಹಿತ ಒಗ್ಗರಣೆಗೆ ಪೂರ್ತಿಯಾಗಿ ಎಲ್ಲ ಕಡೆನೂ ಹತ್ಕೋಬೇಕು ಹಾಕಿರುವಂಥ ಒಗ್ಗರಣೆ. ಆಮೇಲೆ ಇದು ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗ ನೋಡಿರಿ ಪೂರ್ತಿ ಒಗ್ಗರಣೆ ಎಲ್ಲ ಕಡೆನೂ ಹತ್ಕೊಳ್ಳುವಂಗೆ ಸರಿ ಕಲಿಸ್ಲಾತೀನಿ ಇವಾಗ ಇದನ್ನ. ಇವಾಗ ನೋಡಿರಿ ಆಲೂಗಡ್ಡೆ ಪಲ್ಯನೂ ಕೂಡ ರೆಡಿ ಆಯಿತು. ಇದಕ್ಕೆ ನಾವು ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿಯನ್ನು ಕೂಡ ಹಾಕ್ಕೋಬೋದು. ಇವಾಗ ಎಲ್ಲ ಸರಿಯಾಗಿ ಮಿಕ್ಸ್ಚರ್ ಆಗೈತಿದು. ಸೊ ನಾವು ಗ್ಯಾಸನ್ನು ಆಫ್ ಮಾಡಿ ಕೆಳಗಡೆ ಇಟ್ಕೊಂಡ್ಬಿಡೋದನ್ನ ಒಂದು 10 ನಿಮಿಷ ಆರಲಿಕ್ಕೆ ಬಿಡೋಣ. ಆರಿದಾದ್ಮೇಲೆ ಇದನ್ನು ನಾವು ರೌಂಡ್ ಶೇಪ್ ಒಳಗೆ ಬೋಂಡಾಗೆ ಯಾವ ರೀತಿ ಬೇಕಲ್ಲ ಆ ರೀತಿಯಾಗಿ ರೌಂಡ್ ಶೇಪನ್ನು ಮಾಡಿಕೊಂಡು ಇಟ್ಕೊಳ್ಳೋಣ. ಇವು ಎಷ್ಟು ಆಗ್ತಾವೆ ನೋಡಿರಿ ಒಂದು 10 ರಿಂದ 12 ಅಂದರೆ ಒಂದು 10-12 ಬೋಂಡ ಆಗುವಷ್ಟು ನಾನು ಪಲ್ಯನ ಮಾಡ್ಕೊಂಡಿದ್ದೀನಿ. ಸೊ ಇವೆಲ್ಲವನ್ನು ರೌಂಡ್ ಶೇಪ ಉಂಡೆ ಟೈಪ್ ಮಾಡಿ ಸೈಡಿಗೆ ಎತ್ತಿಟ್ಕೊಳಕತ್ತೀನಿ. ಇವಾಗ ನೋಡಿರಿ ಈಗ ಟೋಟಲು ಒಂದು 10 ರಿಂದ 12 ಉಂಡೆಗಳಾಗಿದ್ದಾವೆ. ಸೊ ಈ ಥರನ ನಾವು ಇವಾಗ ಮೊದಲೇ ಕಲಸಿಟ್ಕೊಂಡಿರುವಂಥ ಬಜ್ಜಿ ಹಿಟ್ಟೊಳಗೆ ಹಾಕಿ ಮಿಶ್ರಣ ಮಾಡಿ ಬೋಂಡ ಟೈಪ ಬಿಟ್ಕೋಬೇಕು. ಅದಕ್ಕೆ ಇವಾಗ ನಾನು ಮತ್ತೊಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತೀನಿ. ಈ ಎಣ್ಣೆ ಬಿಸಿ ಆದಮೇಲೆ ನಾವು ಬೋಂಡವನ್ನು ಬಿಟ್ಕೋಬೇಕು. ಈಗ ನೋಡಿರಿ ನಾವು ಮೊದಲೇ ಕಲಸಿಟ್ಕೊಂಡಿರುವಂಥ ಕಡಲೆ ಹಿಟ್ಟಿಗೆ ನಿಮಗೆ ಬೇಕಾದ್ರೆ ಕೆಂಪು ಖಾರದ ಪುಡಿನ ಹಾಕ್ಕೋಬೋದು. ಈಗ ನನಗೆ ಬೇಕಂತೇಳಿ ನಾನು ಕೆಂಪು ಖಾರದ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ, ಇನ್ನೂ ಟೇಸ್ಟ್ ಚೆನ್ನಾಗಿ ಬರಲಿಕ್ಕೋಸ್ಕರ. ಸೊ ನೋಡಿರಿ ಬೋಂಡವನ್ನು ನಾವು ಈಗ ಆಲೂ ಪಲ್ಯ ಮಾಡಿದ್ವಲ್ಲ ರೌಂಡ್ ಶೇಪು ಅವೆಲ್ಲವನ್ನು ಬೋಂಡ ಟೈಪ್ ಬಿಡಾಕತ್ತೀನಿ. ಸೊ ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ಬರ್ಲಿತ್ತಾವಂಥೇಳಿ. ಇವು ಪೂರ್ತಿ ಅಂದರೆ ಗುಳ್ಳೆ ಆರೋ ತನಕ ಬಿಟ್ಟು ಇವಾಗ ಕರ್ಕೋಬೇಕು ನಾವು. ಇದನ್ನು ಪೂರ್ತಿಯಾಗಿ ನಾವು ಜಾಸ್ತಿನೂ ಕರಿಬಾರ್ದು,
ಆಮೇಲೆ ಒಳಗಿಂದ ಹಿಟ್ಟೆಲ್ಲನೂ ಬೇಯತನ ಅಷ್ಟು ಸ್ಲೋ ಫ್ಲೇಮಲ್ಲಿಟ್ಟು ಕರಿತೀವಲ್ಲ ಅಷ್ಟು ನೀಟಾಗಿ ಇವು ಕರಿತಾವ. ಇವಾಗ ನೋಡಿರಿ ಇವು ಬೋಂಡವು ಕರೆಕ್ಟಾಗಿ ಕರಿಲಾಕತ್ತಾವ. ಸೊ ನೋಡ್ತಿರ್ಬೋದು ಗುಳ್ಳೆ ಎಲ್ಲ ಬರ್ತಿದೆ. ಇದು ಗುಳ್ಳೆ ಆರಿದ್ಮೇಲೆ ನಾವು ಮತ್ತೆ ಉಲ್ಟಾ ತಿರುವಿ ಹಾಕಿ ಇದನ್ನು ನೀಟಾಗಿ ಕರ್ಕೋಬೇಕು. ನೋಡಿರಿ ಈಗ ಒಂದು ಸೈಡ ಬೆಂದಿದ್ದಾವ ನೀಟಾಗಿ, ಇನ್ನೊಂದು ಸೈಡ ನಾವು ಸರಿಯಾಗಿ ಕರಿಬೇಕಂತಂದ್ರೆ ಅದನ್ನು ಉಲ್ಟಾ ತಿರುವಿ ಹಾಕಬೇಕು. ಈಗ ನೋಡಿರಿ ಆಲೂ ಬೋಂಡ ಎಷ್ಟು ನೀಟಾಗಿ ಬಂದಾವ ಅಂಥೇಳಿ. ಇದನ್ನ ಇವಾಗ ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಇನ್ನು ಉಳಿದಿರೋಂಥ ಎಲ್ಲ ಬೋಂಡವನ್ನ ಇದೇ ರೀತಿಯಾಗಿ ಕರ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಸೊ ನೋಡಿರಿ ಇವಾಗ ಒಂದು ಬನ್ನನ್ನು ತೊಗೊಂಡಿದ್ದೀನಿ, ಅದನ್ನು ನಾವು ಮಿಡಲ್ಗೆ ಕಟ್ ಮಾಡಿದ್ದೀನಿ. ಆಮೇಲೆ ಇದರೊಳಗೆ ಇವಾಗ ಬೋಂಡವನ್ನು ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ಬೇಕಂತಂದರೆ ಗ್ರೀನ್ ಚಿಲ್ಲಿ ಚಟ್ನಿ ಕೂಡ ನಾವು ಮಾಡ್ಕೋಬೋದು. ಸೊ ನಮಗೆ ಖಾರ ಬೇಡ ಅಂತೇಳಿ ನಾನು ಹಾಕ್ಕೊಂಡಿಲ್ಲ. ಆಮೇಲೆ ನೋಡಿರಿ ಮಿರ್ಚಿಯನ್ನು ಕರೆದಿಟ್ಕೊಂಡಿದ್ದೀನಿ ನಾನು. ಸೊ ಅದನ್ನು ಕೂಡ ನೀವು ಹಾಕ್ಕೋಬೋದು, ಇಲ್ಲ ಬೇಡ ನಮಗೆ ಖಾರ ಬೇಡ ಅಂದರೆ ಅದನ್ನು ಬಿಡ್ಬೋದು. ಸೊ ಇದ್ರ ಮೇಲೆ ನಾನು ಇವಾಗ ಟೇಸ್ಟಿಗೆ ಅಂತೇಳಿ ಸ್ವಲ್ಪ ಟೊಮೆಟೊ ಕೆಚಪ್ಪನ್ನು ಮೇಲೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ನೋಡಿರಿ ಫೈನಲಿ ವಡಾ ಪಾವ ರೆಡಿ ಆಗೈತಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ.